ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನೋಡ್ರಿ ಈಗ 6 ಗಂಟೆ ಆಗೈತಿ ಟೈಮ್ ಹೀರೆಕಾಯಿ ಪಲ್ಯ ಮಾಡಕತ್ತೀನಿ ಇವತ್ತು ಸಂಜೆ ಊಟಕ್ಕೆ ಇವತ್ತು ಸಂತಿಯಾಗಿ ತೊಗೊಂಬಂದೀವ್ರಿ ಇವನ್ನ ರಾಮಕ್ಕೆ ಹೋಗಿದ್ವಿ ಹಂಗೆ ಸಂತಿನೂ ಮಾಡ್ಕೊಂಬಂದೀವ್ರಿ ನಮ್ಮ ಊರಾಗ ಆಕೈತ್ರಿ ಸಂತಿ ಅದು ಅವತ್ತು ಹೋಗಿ ಮಾಡ್ಕೊಂಬಂದಿದ್ದೀವ್ರಿ ಆದ್ರೆ ಮತ್ತು ಈಗ ಟೊಮೆಟೊ ಹಣ್ಣಂತೂ ಕೇಳಂಗಿಲ್ಲ ರೀ ಅಷ್ಟೊಂದು ತುಟ್ಟಿಯಾಗ್ಯಾವ್ರಿ ಟಮಾಟಿ ಹಣ್ಣು ಏನು ಮಾಡಿದ್ರೆ ಹೆಂಗಾದರೂ ಜೀವನ ಮಾಡಬೇಕಲ್ರಿ ಕಮ್ಮಿ ಆದರೂ ಮಾಡಬೇಕು ಜಾಸ್ತಿ ಆದರೂ ಮಾಡಬೇಕಾ ಒಳ್ಳೆಯ ಸಂತಿ ಮಾಡಿದ್ದು ತಿನ್ನಬೇಕು ಹಿಂಗಾಗಿ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ನಾವು ಕಾಯಿಪಲ್ಲೆ ಹಚ್ಕೊಂಡೀವ್ರಿ ಸ್ವಲ್ಪ ಭಾಳ ಹಾಕಿದ್ರು ಒಂದು ಸ್ವಲ್ಪ ಹೆಲ್ಪ್ ಆಕ್ಕಾವ್ರಿ ಟೊಮೆಟೊ ಹಣ್ಣು ಈಗ ಇದು ಹೀರೆಕಾಯಿ ಚಟ್ನಿ ಮಾಡ್ತಾರ್ರಿ ನಾನಂತೂ ಒಮ್ಮೆ ಟ್ರೈ ಮಾಡಿಲ್ಲ ನಮ್ಮ ಮನೆಯವರು ಬೇಡ ಅದೇನು ಅಂತೇಳಿ ಅಂತಾರೆ ಹೀಗಾಗಿ ನೋಡೋಣ ಒಮ್ಮೆ ಮಾಡೋದಾದ್ರೆ ಮಾಡಿ ವಿಡಿಯೋ ಮಾಡ್ತೇನಂತ್ರಿ ಈಗ ಹೀರೆಕಾಯಿ ಪಲ್ಯ ಮಾಡ್ತೇನೆ ರೀ ಇವನ್ನೆಲ್ಲ ಮೇಲಿಂದ ಸೊಟ್ಟಿ ಎಲ್ಲ ತಕ್ಕೊಂಡೇನ್ರಿ ಇದರಲ್ಲೇ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತೆ ನೋಡ್ರಿ ಇದು ನಾ ತೊಗೊಂಡು ಒಂದು 2-3 ವರ್ಷ ಆತ್ರಿ ಇದಕ್ಕೆ ಏನಾಗಿಲ್ಲ ಹೀರೆಕಾಯಿ ಬಿಟ್ರೆ ಸೌತೆಕಾಯಿ ಇಷ್ಟು ಮಾತ್ರ ಇದರಲ್ಲೇ ಎರ್ಸ್ತೇನೆ ರೀ ಮತ್ತು ನಮ್ಮ ಹುಡುಗರು ಸ್ವಲ್ಪ ಗಜರಿ ಮೇಲೆ ಇದು ಬಂದಿರ್ತೈತಲ್ರಿ ತೋಟಿ ದಪ್ಪ ಇರ್ತೈತಿ ಅಂಥದ್ದೆಲ್ಲ ತೆರ್ಕೊಂಡು ತಿಂತಾರೋ ಇದು ನೋಡ್ರಿ 20 ರೂಪಾಯಿ ರೀ ಪೇಟ್ಯಾಗ ಭಾಳ ಯೂಸ್ ಆಕೈತೆ ರೀ ಲೈಟ್ ಹೋಗ್ಯಾವ್ರಿ ನಮ್ಮ ಊರಾಗ ನೋಡ್ರಿ ಹಿಂಗಾಗಿ ದೀಪ ಹಚ್ಚೀನಿ ಭಾಳ ಕತ್ಲೆ ಕಾಣಿಸತೈತಿ ಹೊರಗಡೆ ನೋಡ್ರಿ ಭಾಳ ಮಳೆ ಇರ್ತೈತಿ ಬರಾಕು ಹತ್ತೈತಿ ನೋಡ್ರಿ ಮಳೆ ಬರಾಕ್ತೈತಿ ಕತ್ಲಾಗೈತಿ ನಿಮಗೆ ಹೆಂಗೆ ವಿಡಿಯೋ ಮಾಡಲಿ ಅಂತ ನನಗಂತೂ ತಿಳಿದು ಬಂದ್ಯಾ ಕಿಲ್ಲಗತ್ತಿ ಮಾಡಾಕ ಈ ಕಡೆ ಹಿಟ್ಟು ಇದನ್ನು ಹಾಕಿಟ್ಟೇನಿ ರೀ ಹಿಟ್ಟು ನೀರು ಹಾಕಿ ಬಿಸಿ ನೀರು ಹಾಕಿ ಅದನ್ನು ಮುಚ್ಚಿಟ್ಟೇನಿ ರೀ ಆಮೇಲೆ ಇದನ್ನ ಕೋದು ಪಲ್ಯ ಇಟ್ಟು ಆಮೇಲೆ ಮಾಡ್ಕೊಂಡು ಓದಾಟೇನಿ ರೊಟ್ಟಿ ಮಾಡಿದ್ರೆ ತೊಗೊಂತೀನಿ ಆದ್ರೆ ನನ್ನ ಫಾಲೋವರ್ಸ್ಗಳಿಗೆ ಒಂದಷ್ಟು ಜನ ಹಾಕ್ಯಾರ ವಿಡಿಯೋ ಕ್ಲಿಯರ್ ಇಲ್ಲ ಅಂಥೇಳಿ ಆದ್ರೆ ನನ್ನ ಮೊದಲಿನ ಫೋನ್ಕಿತ್ರ ಅಷ್ಟೊಂದು ಏನು ಇದಿಲ್ಲ ರೀ ಮೊದಲಿಂದ ಹಳೆ ಫೋನ್ಯಾಗ ಭಾಳ ಅಂದ್ರೆ ಭಾಳ ಕತ್ಲು ಕಾಣ್ತಿತ್ತು ಬೆಳಗ್ನಾಗ ಮಾಡಿದ್ರು ಭಾಳ ಇದ್ರಾಗ ಕತ್ಲು ಬರ್ತಿತ್ತು ಆದ್ರೆ ಈ ಫೋನ್ಯಾಗ ಹಂಗೇನಿಲ್ಲ ರೀ ಸ್ವಲ್ಪ ಕ್ಲಿಯರ್ ಬರಾಕ್ತೈತಿ ಹಾಂ 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 ಓಚ್ಗ ಇವನ್ನ ಸ್ವಲ್ಪ ಇದಾಗುತ್ತೆ ನಾವು ಹುರ್ಕೋತೇನೆ ರೀ ಇದು ಬಾಳಿಗೆ ಬಿಟ್ಟ ತೆಮ್ಯಾಗ ಹುರ್ಕೊಳ್ಳೋದು ಟೇಸ್ಟು ಬೆಟರ್ ರೀ ಹಾಗಾಗಿ ನಾನು ತೆಮ್ಯಾಗ ಶಿಫ್ಟ್ ಮಾಡ್ಕೋತೀನಿ ಸ್ವಲ್ಪ ಜಲ್ದಿ ಅಯ್ಯಕ್ಕವು ಅಂದ್ರೆ ಮತ್ತು ತೆಮ್ಯಾಗ ಆದ್ರೆ ಇನ್ನೊಂದು ಏನಂತಂದ್ರೆ ಅದು ನೀರು ಬಿಡೋದಿಲ್ಲ
ಈ ಬೆಳಗಾದ್ರೂ ನೀರು ಬಿಡ್ತೈತಿ. ನಮ್ಮ ಮನೆಯವ್ರಿಗೆ ಹೆಂಗೆ ಬೇಕಂತಂದ್ರೆ ಪಲ್ಯ ಪೂರ ಡ್ರೈ ಇರ್ಬೇಕು ರೀ ಅವರಿಗೆ. ಅಲ್ಲಿ ಸ್ವಲ್ಪ ಸ್ವಲ್ಪ ನೀರಿದ್ರೆ ಅವ್ರಿಗೆ ಪಲ್ಯನೂ ತಿನ್ನೋದಿಲ್ಲ, ಅವ್ರಿಗೆ ಇಷ್ಟನೂ ಆಗೋದಿಲ್ಲ ರೀ. फोन बीच किती सारी इकडे ಎಲ್ಲ ನೀರಿನಂಶ ಹಿಡ್ಕೊಂಡಿಂದ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿನಿ ರೀ. ಮತ್ತು ಎಣ್ಣೆ ಹಾಕಿ ಇದನ್ನ ಹಾಕೋತೀನಿ ನೋಡ್ರಿ. ನಾವು ಯಾವಾಗ ತಿಂದಲ್ಲ ನಾವು ಸಾಸಿವೆ, ಅರಿಶಿನ ಪುಡಿ, ಜೀರಿಗೆ ಎಲ್ಲ ಹಾಕ್ಕೊಂಡೇನ್ರಿ. ಈಗ ಇಲ್ಲಿ ಟೊಮ್ಯಾಟೊ ಹಣ್ಣು, ಉಳ್ಳಾಗಡ್ಡಿ ಕೋದಿಟ್ಕೊಂಡಿನಿ, ಒಂದು ಹಾಕೋಬೇಕ್ರಿ. ಏನು ಯಾರಿಗೇನು ಗೊತ್ತಿಲ್ಲಪ್ಪ, ಏನು ಹೇಳ್ತಾಳೆ ವಿಡಿಯೋದಾಗ ಅಂತಿರ್ಬೇಕು ರೀ. ಸ್ವಲ್ಪ ಜನ ಗೊತ್ತಾಗಲ್ಲ. ಆದ್ರೆ ಯೂಟ್ಯೂಬ್ಗೆ ಏನಂದ್ರೆ ಹಂಗಲ್ರಿ, ಏನು ರೀ ಡೈಲಿ ನಾವು ಏನು ಮಾಡಿ ಹಾಕ್ತೀವಿ ಅದನ್ನ ಮಾಡ್ಬೇಕಲ್ರಿ ವಿಡಿಯೋದಾಗ. ನನಗೆ ಮಂದಿಗತೆ ಆಡಂಬರ ಕುತ್ಕೊಳಕ್ಕೆ ಆಗೋದಿಲ್ಲ ರೀ. ನಾ ಅದನ್ನು ಮಾಡಿದ್ನಿ, ನಾ ಇದನ್ನು ಮಾಡಿದ್ನಿ ಅಂತ ಹೇಳಿ ನಾವು ಹೆಂಗೆ ಅದೀವಿ ಡೈರೆಕ್ಟ್ ತೋರಿಸ್ಬಿಡ್ತೀವಿ. ಏನು ತಿಂತೀವಿ ದಿನ ಏನು ಹೆಂಗೆ ಅಂತೇಳಿ ನಾವು ಕಾಯಿಪಲ್ಯ ಇತ್ತು ಸೈ ಹಾಗಾಗಿ ಮಟನ್, ಚಿಕನ್, ವೆಜ್ ನಾನ್ ವೆಜ್ ಬೇಕಾದ ನಮ್ಗೆ ಕೊಟ್ಟರು ಓಕೆ ನೋಡ್ರಿ. ಮತ್ತು ಇನ್ನೊಂದು ಹಂದಿ ತಿಂತಾರೆ ಅನ್ಕೊಂಡಿರಿ. ಹಂದಿ ತಿನ್ನೋದಿಲ್ಲ ನಾವು, ನಮ್ಮ ಮನ್ಯಾಗ ನಾವು ಯಾರು ತಿನ್ನೋದಿಲ್ಲ. ಮಟನ್ನು, ಚಿಕನ್ನು ಮತ್ತು ಮೀನು ಇವು ತಿಂತೀವಿ. ಆದರೂ ನಮ್ಮ ಮನೆಯವರು ಮೀನು ತಿನ್ನೋದಿಲ್ಲ ರೀ. ಮೀನು ನಾವು ಅಷ್ಟು 4 ಜನ ತಿಂತೀವಿ. ಈಗ ಒಣ ಖಾರ ಹಾಕ್ಕೊಟ್ಟೇವಿ ನೋಡಿರಿ. ಕುಟ್ಟಿ ಖಾರ ಕುಡಿ ಕುಟ್ಕೊಂಡಿರ್ತೀವಿ ನೋಡಿರಿ, ಅದನ್ನ ಹಾಕ್ಕೊಂಡೀನಿ. ಹಸಿ ಖಾರ ಬೆಳಿಗ್ಗೆ ಹಸಿ ಖಾರ ಹಾಕಿ ಮಾಡಿದ್ನಿ. ಅದನ್ನ ಪಲ್ಯ ಯಾರು ತಿಂದೇ ಇಲ್ಲ, ಅವ್ರಿಗೆ ಎಷ್ಟೊಂದು ಇಷ್ಟ ಆಗೋದಿಲ್ಲ, ಏನೋ ನನಗೂ ಗೊಂತಿಲ್ಲ. ಹಾಗಾಗಿ ಗೊಂತಿಲ್ಲ ಅಂತೇನಿಲ್ಲ, ಅವ್ರಿಗೆ ಒಣ ಖಾರನ ಇಷ್ಟಪಡ್ತಾರೆ ರೀ. ಎಂದಾದ್ರೂ ಒಂದಿನ ಹಾಕಿದ್ರೆ ಅವ್ರು ಜಾಸ್ತಿ ತಿನ್ನೋದೇ ಇಲ್ಲ ಅದನ್ನ. ಹಿಂಗಾಗಿ ನನಗೆ ಗೊಂತಾಗ್ಬಿಡ್ತೈತಿ, ಇವ್ರಿಗೆ ಇಷ್ಟ ಇಲ್ಲಪ್ಪ ಇದು ಹಸಿ ಖಾರ ಅಂತ ಹೇಳಿ. ಈಗ ಇದೇನು ಹೋಗಿಟ್ಕೊಂಡಿದ್ವಿ ತೆನೆ ಒಳಗೆ ಅದನ್ನ ಹಾಕ್ಕೊಂಡಿರ್ತೇನೆ ನೋಡಿರಿ. ಹಾಕ್ಕೊಂಡು ಸ್ವಲ್ಪ ಹಿಂಗೆ ಬಾಡ್ತಾಡ್ರಿ, ಎಲ್ಲ ಹಾಕ್ಕೊತೈತ್ರಿ. ಏನು ಕಾಣಿಸ್ವಲ್ತು. ನಾನು ಕೂಡ ಲೈಟ್ ಇದ್ದಾಗ ಮಾಡೋದಿಲ್ಲ ರೀ ವಿಡಿಯೋ. ನಮ್ಮದು ಮನೆಗಾವನ ನಾ ಯಾವಾಗ ಮಾಡ್ತಿರ್ತೇನೆ ನೋಡಿ ಆ ಲೈಟನ್ನು ಇರೋದಿಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಹಬ್ಬ ಹಾಕೋತೀನಿ ರೀ ಮ್ಯಾಲೆ. ಮತ್ತು ನಾನು ಉಪ್ಪು ಹಾಕಿಲ್ಲ, ಸ್ವಲ್ಪ ಉಪ್ಪು ಹಾಕೋತೀನಿ. ಸಾರಿ
ಕೊತ್ತಂಬರಿಗೆ ನಮ್ಮ ಹಳ್ಳಿ ಕಡೆ ಉಪ್ಪು ಅನ್ಬಾರ್ದು ರೀ. ಅಡಿಗೆ ಹಾಕೋ ಸಕ್ಕರೆ ಅನ್ಬೇಕು ರೀ. ಅಂದ್ರೆ ಅದೊಂದು ಹಳ್ಳಿ ಕಾಲದಿಂದ ಪದ್ಧತಿ ರೀ. ಇದು ರುಚಿ ಏನಪ್ಪ ಅಂತಂದ್ರೆ ಏನಂತಂದ್ರೆ ಬೆಳಗ್ಗೆ ಮಾಡಿದ್ದು ಅನ್ನ ಐತ್ರಿ, ಅದನ್ನ ಸ್ವಲ್ಪ ನೋಡಬೇಕು, ಒಗ್ಗರಣೆ ಮಾಡಬೇಕು ಚಿತ್ರಾನ್ನ. ಈಗ ಇಲ್ಲಂತೂ ಹಿಟ್ಟು ಇದನ್ನು ಮಾಡಿಟ್ಕೊಂಡಿನಿ, ಇದನ್ನು ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡಬೇಕು. ಹೊರಗೆ ಜೋರ ಮಳೆ ಬಂತು ನೋಡ್ರಿ, ಭಾಳ ಅಂದ್ರೆ ಭಾಳ ಜೋರು ಬಂತು ರೀ ಮಳೆ. ಇದು ಈ ಥರ ಆಗೈತಿ ಪಲ್ಯ. ಈ ಥರ ಉದುರು ಇರ್ಬೇಕ್ರಿ ನಮ್ಮ ಗಂಡು ಮಕ್ಕಳಿಗೆ. ಅದು ಸ್ವಲ್ಪ ಸ್ವಲ್ಪ ಏನಾದರೂ ಹಿಂಗೆ ಇದಾದಂದ್ರೆ ಅವ್ರಿಗೆ ಇದಾಗೋದಿಲ್ಲ. ಯಾರಿಗೆಲ್ಲ ಹೀರೆಕಾಯಿ ಪಲ್ಯ ರೆಸಿಪಿ ಇಷ್ಟ ಆಗೈತಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡ್ಬೇಕ್ರಿ. ನಾನು ಮಳೆ ಒಂದು ಬರಾಕತ್ತೈತಿ. ಇಲ್ಲಿ ನಮ್ಮ ಹಿಂದಲ್ ಬಾಕಲ್ದಾಗ ಒಳಗೆ ಬರ್ತೈತೆ ರೀ ನೀರು. ಹೀಗಾಗಿ ನೋಡ್ರಿ ಇಲ್ಲಿ ತಟ್ಟು ಹಾಕ್ಬೇಕು. ನಾನು ತಟ್ಟು ಹಾಕಿ ಇದು ಹತ್ತು ಹಾಕ್ಲಿಲ್ಲ ಅಂತ ಇದ್ರಿಗೆ ಬರ್ತೈತೆ ನೋಡ್ರಿ, ಹಣ್ಣಿ ಒಳಗೆ ಬರ್ತೈತಿ. ಒಳಗೇನ ಇದಾಗಂಗಿಲ್ಲ. ಮಂಗ್ಯ ಸ್ವಲ್ಪ ಜಿಗದಾಡಿ ಇಲ್ಲಿ ಒಂದು ತ್ರಾಸು ಸೀಳ್ಬಿಟ್ಟದ್ರಿ. ಇಲ್ಲೇ ಸ್ವಲ್ಪ ಇಲ್ಲಿ ಹನಿ ಹನಿ ನೀರು ಬೀಳ್ತೈತ್ರಿ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೊಸ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.